ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಸತ್ಯಾಸತ್ಯಗಳ ರೂಪವನ್ನು ಸ್ವರೂಪವನ್ನು ತಿಳಿಸಿದುದು ಎಂಬ 109ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ತಾತ, ಧರ್ಮದಲ್ಲಿಯೇ ನೆಲೆಗೊಂಡಿರಬೇಕೆಂಬ ಮನುಷ್ಯನು ಹೇಗೆ ನಡೆದುಕೊಳ್ಳಬೇಕು? ಇದರ ತತ್ವದ ಸಾರವನ್ನು ನನಗೆ ತಿಳಿಸಬೇಕು. ಸತ್ಯ ಅಸತ್ಯವೆಂಬ ಈ ಎರಡು ಪ್ರಪಂಚವನ್ನು ಆವರಿಸಿವೆ. ಧರ್ಮಜ್ಞನು ಇವೆರಡರಲ್ಲಿ ಯಾವುದನ್ನು ಹೇಗೆ ಅನುಸರಿಸಬೇಕು? ಸತ್ಯವೆಂದರೇನು? ಅಸತ್ಯವೆಂದರೇನು? ಸನಾತನ ಧರ್ಮವೆಂಬುದು ಯಾವುದು? ಸತ್ಯವನ್ನು ಹೇಳಬೇಕಾದ ಕಾಲವಾವುದು? ಯಾವಾಗ ಅಸತ್ಯವನ್ನು ನುಡಿಯಬಹುದು ಎಂದನು. ಅದಕ್ಕೆ ಆ ಭೀಷ್ಮನು, ಧರ್ಮಪುತ್ರ, ಯಾವಾಗಲೂ ಸತ್ಯವನ್ನು ನುಡಿಯುವುದೇ ಒಳ್ಳೆಯದು. ಸತ್ಯಕ್ಕಿಂತಲೂ ಮೇಲಾದುದಿಲ್ಲ. ಆದರೆ ಈ ವಿಷಯದಲ್ಲಿ ಲೋಕಕ್ಕೆ ಸುಲಭವಾಗಿ ತಿಳಿಯದ ವಿಚಾರವೊಂದನ್ನು ನಿನಗೆ ತಿಳಿಸುವೆನು. ಅಸತ್ಯವು ಸತ್ಯಕ್ಕೆ ಸಮಾನವೆನಿಸುವಾಗ ಅಲ್ಲಿ ಸತ್ಯವನ್ನಾದರೂ ನುಡಿಯಬಹುದು. ಕೆಲವು ವೇಳೆ ಸತ್ಯವೇ ನುಡಿಯಬಾರದಂತಾಗುವುದು. ಅಸತ್ಯವು ನುಡಿಯಲು ಯೋಗ್ಯವಾಗುವುದು. ಆದುದರಿಂದ ಅನೃತವು ಎಲ್ಲಿ ಸತ್ಯವಾಗುವುದೋ, ಸತ್ಯವೇ ಎಲ್ಲಿ ಅನೃತವಾಗುವುದೋ ಅದನ್ನು, ಅದರ ತತ್ವವನ್ನು ತಿಳಿಯದವನು ಮೂಢನೆನಿಸುವನು. ಅವನು ಸಂಕಟದಲ್ಲಿ ಸಿಕ್ಕಿ ಬೀಳುವನು. ಆದುದರಿಂದ ಸತ್ಯಾಸತ್ಯಗಳ ನಿಜ ಸ್ಥಿತಿಯನ್ನು ತಿಳಿದ ಮನುಷ್ಯನೇ ನಿಜವಾದ ಧರ್ಮಜ್ಞನೆನಿಸುವನು. ಅಯೋಗ್ಯನು, ಬುದ್ಧಿಹೀನನು, ಕ್ರೂರನು ಆದ ಮನುಷ್ಯನೂ ಕೂಡ ಕುರುಡು ಮೃಗವನ್ನು ಕೊಂದ ಬಲಾಕನೆಂಬ ಬೇಡನು ಅದರಲ್ಲಿ ಪುಣ್ಯಭಾಗಿಯಾದಂತೆ ದೊಡ್ಡ ಪುಣ್ಯಕ್ಕೆ ಪಾತ್ರನಾಗುವನು. ಎಷ್ಟೇ ಧರ್ಮಶ್ರದ್ಧೆಯುಳ್ಳವನಾಗಿದ್ದರೂ ಧರ್ಮದ ತತ್ವವನ್ನು ತಿಳಿಯದ ಮೂಢನು ಅಧರ್ಮವನ್ನು ಮಾಡುವುದೇನು ಆಶ್ಚರ್ಯವಲ್ಲ. ಗಂಗಾ ತೀರದಲ್ಲಿದ್ದ ಒಂದು ಗೂಬೆಯಂತೆ ಪ್ರಾಣಿ ಹತ್ಯೆ ಮಾಡಿಯೂ ಕೂಡ ಒಬ್ಬನು ದೊಡ್ಡ ಪುಣ್ಯಕ್ಕೆ ಭಾಗಿಯಾಗುವನು. ಓ ಧರ್ಮಪುತ್ರ, ಈಗ ನೀನು ಕೇಳಿದ ಪ್ರಶ್ನೆಯು ಬಹಳ ಕಠಿಣವಾದುದು. ಏಕೆಂದರೆ ಇದೇ ಧರ್ಮವೆಂದು ನಿಶ್ಚಯಿಸಿ ಹೇಳುವುದು ಬಹಳ ಕಷ್ಟವು. ಊಹೆಯಿಂದ ಇದನ್ನು ನಿರ್ಣಯಿಸುವುದು ದುಷ್ಕರವು. ಆದುದರಿಂದ ಇದರ ನಿಶ್ಚಯವನ್ನು ಹೀಗೆಂದು ನಿರ್ಣಯಿಸಿ ಹೇಳಲಾಗದು. ಪ್ರಾಣಿಗಳ ಕ್ಷೇಮಕ್ಕಾಗಿಯೇ ಬ್ರಹ್ಮನು ಧರ್ಮಗಳನ್ನು ವಿಧಿಸಿರುವನು. ಆದುದರಿಂದ ಯಾವುದು ವೃದ್ಧಿ ಕಾರಣವೋ ಅದೇ ಧರ್ಮವೆಂದು ಸಾಮಾನ್ಯ ಲಕ್ಷಣವನ್ನು ವಿಧಿಸಬಹುದು. ಅಹಿಂಸೆ, ಸತ್ಯ, ಕ್ರೋಧ, ತಪಸ್ಸು, ದಾನ, ಇಂದ್ರಿಯ ನಿಗ್ರಹ, ಬುದ್ಧಿ, ಅಸೂಯೆ ಇಲ್ಲದಿರುವುದು, ಇತರರನ್ನು ಸಂಕಟಪಡಿಸುವುದರಲ್ಲಿ ಸಾಮರ್ಥ್ಯವನ್ನು ತೋರಿಸದಿರುವುದು, ಈರ್ಷ್ಯೆ ಇಲ್ಲದಿರುವುದು, ಒಳ್ಳೆಯ ನಡತೆ ಎಂಬಿವೆ ಧರ್ಮವೆಂದು ದೇವದೇವನಾದ ಬ್ರಹ್ಮನ ವಾಕ್ಯವು. ಇದು ಸನಾತನ ಧರ್ಮವು. ಈ ಧರ್ಮದಲ್ಲಿ ವರ್ತಿಸತಕ್ಕವನು ಕ್ಷೇಮವನ್ನು ಹೊಂದುವನು. ವೇದದಲ್ಲಿ ವಿಧಿಸಲ್ಪಟ್ಟ ವಧ ಕಾರ್ಯವು ಹಿಂಸಾರೂಪವಾಗಿದ್ದರು ಅದು ಧರ್ಮವೇ ಹೊರತು ಅಧರ್ಮವಲ್ಲ. ಅದು ಹಿಂಸೆ ಎನಿಸುವುದಿಲ್ಲ. ಲೋಕವನ್ನು ಧರಿಸುವುದರಿಂದ ಧರ್ಮವೆಂದು ಹೇಳಲ್ಪಡುವುದು. ಪ್ರಜೆಗಳೆಲ್ಲ ಆ ಧರ್ಮದಿಂದ ಧರಿಸಲ್ಪಡುವರು. ಧರಿಸುವ ಶಕ್ತಿಯುಳ್ಳದ್ದೇ ಧರ್ಮವೆನಿಸುವುದು. ಪ್ರಾಣಿಗಳನ್ನು ಕಷ್ಟದಿಂದ ತಪ್ಪಿಸುವುದಕ್ಕಾಗಿಯೇ ಈ ಧರ್ಮಗಳೆಲ್ಲ ಉಪದೇಶಿಸಲ್ಪಟ್ಟಿವೆ. ವೇದದಲ್ಲಿ ಹೇಳಲ್ಪಟ್ಟವುಗಳೇ ಧರ್ಮವೆಂದು ಕೆಲವರು, ಹಾಗಲ್ಲವೆಂದು ಬೇರೆ ಕೆಲವರು ಹೇಳುವರು. ಅದಕ್ಕಾಗಿ ನಾವು ಯಾರನ್ನು ನಿಂದಿಸುವ ಹಾಗಿಲ್ಲ. ಧರ್ಮಗಳೆಲ್ಲವೂ ಸಾಕಲ್ಯವಾಗಿ ವೇದದಲ್ಲಿ ವಿಧಿಸಲ್ಪಟ್ಟು ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಕಳ್ಳರು ಬೇರೆ ಕೆಲವರ ತಲೆಯೊಡೆದು ಅವರ ಸೊತ್ತನ್ನು ಅಪಹರಿಸಿಕೊಂಡು ಹೋಗಬೇಕೆಂದು ಹುಡುಕುತ್ತಾ ಆ ಜನರಿರತಕ್ಕ ಸ್ಥಳವನ್ನು ಕೇಳಿದಾಗ ಅದರ ನಿಜಾಂಶವನ್ನು ಕಳ್ಳರಿಗೆ ಹೇಳಿಬಿಡುವುದು ಧರ್ಮವಲ್ಲ. ಆಗ ಸುಳ್ಳಾಡುವುದೇ ಧರ್ಮವೆನಿಸುವುದು. ಆ ಸ್ಥಿತಿಯಲ್ಲಿ ಯಾವುದನ್ನು ಹೇಳದೆ ತಪ್ಪಿಸಿಕೊಳ್ಳಲು ಸಾಧ್ಯವಾದರೆ ಬಾಯಿಂದ ಯಾವುದನ್ನು ನುಡಿಯದೆ ಸುಮ್ಮನಿರುವುದೇ ಒಳ್ಳೆಯದು. ಯಾವುದನ್ನಾದರೂ ಹೇಳಿಯೇ ತೀರಬೇಕೆಂಬ ನಿರ್ಬಂಧವು ಏರ್ಪಟ್ಟಾಗ ಬಾಯೆತ್ತದೇ ಸುಮ್ಮನಿದ್ದರೆ ಕಳ್ಳರಿಗೆ ಸಂದೇಹ ಉಂಟಾಗಬಹುದು. ಆಗ ಸತ್ಯವನ್ನು ಹೇಳುವುದಕ್ಕಿಂತ ಅಸತ್ಯವನ್ನಾದರೂ ಶಪಥ ಮಾಡಿ ನುಡಿದು ಆ ಪಾಪಿಗಳ ನಿರ್ಬಂಧದಿಂದ ತಪ್ಪಿಸಿಕೊಳ್ಳುವುದು ಉತ್ತಮವು. ಇತರರು ಅಸತ್ಯದಿಂದ ಪ್ರವರ್ತಿಸುವಾಗ ಅವರಲ್ಲಿ ಸತ್ಯಕ್ಕಿಂತಲೂ ಅನೃತವನ್ನೇ ಅವಲಂಬಿಸುವುದು ಒಳ್ಳೆಯದು. ಒಬ್ಬನು ವಿಚಾರವಿಲ್ಲದೆ ಒಬ್ಬನನ್ನು ಕೊಲೆ ಮಾಡಲು ಯತ್ನಿಸಿದಾಗ ಅದನ್ನು ತಪ್ಪಿಸುವುದಕ್ಕಾಗಿ ನುಡಿಯುವ ಅನೃತವು ಸತ್ಯಕ್ಕಿಂತಲೂ ಉತ್ತಮವು. ಕಳ್ಳರ ಮುಂದೆ ಶಪಥ ಮಾಡಿಯೂ ತನಗೆ ಬಿಡುಗಡೆ ಇಲ್ಲದಿರುವಾಗ ಸತ್ಯಕ್ಕಿಂತಲೂ ಅನೃತವೇ ಮೇಲೆನಿಸುವುದು. ಸುಳ್ಳಾಡಿಯಾದರೂ ಪಾಪಿಗಳ ಸಂಬಂಧದಿಂದ ತಪ್ಪಿಸಿಕೊಳ್ಳುವುದೇ ಮೇಲು. ಸುಳ್ಳಾಡಿಯಾದರೂ ಪಾಪಿಗಳ ಕೈಗೆ ಹಣವು ಸೇರದಂತೆ ಮಾಡಲು ಸಾಧ್ಯವಾದಷ್ಟು ಯತ್ನಿಸಬೇಕು.
ಪಾಪಿಗಳಿಗೆ ಕೊಟ್ಟ ಧನವು ಕೊಟ್ಟವನನ್ನು ದೋಷಕ್ಕೆ ಪಾತ್ರನನ್ನಾಗಿ ಮಾಡುವುದು. ಒಬ್ಬನಲ್ಲಿ ಜೀತಕ್ಕಾಗಿ ಮತ್ತೊಬ್ಬನು ಹಣವನ್ನು ತೆಗೆದುಕೊಂಡಾಗ ಆ ಒಡಂಬಡಿಕೆಯ ನಿಜಾಂಶವನ್ನು ನಿರೂಪಿಸುವುದಕ್ಕಾಗಿ ಸಾಕ್ಷ್ಯ ಹೇಳಲು ಕರೆಸಲ್ಪಟ್ಟವರು ಅಲ್ಲಿ ಹೇಳಬೇಕಾದುದನ್ನು ಹೇಳದೆ ಮರೆಸಿಟ್ಟರೆ ಅನೃತವಾದಿಗಳೆನಿಸುವರು. ಪ್ರಾಣಾಪಾಯದಲ್ಲಿಯೂ ವಿವಾಹ ಕಾರ್ಯದಲ್ಲಿಯೂ ಅನೃತವನ್ನು ನುಡಿಯುವುದರಿಂದ ದೋಷವಿಲ್ಲ. ಪರರ ಧನವನ್ನು ರಕ್ಷಿಸುವುದಕ್ಕಾಗಿಯೂ ಧರ್ಮ ಕಾರ್ಯವನ್ನು ನಡೆಸುವುದಕ್ಕಾಗಿಯೂ ಅನೃತವನ್ನು ಆಡಬಹುದು. ಧರ್ಮವನ್ನು ಬಯಸುವವನು ಮತ್ತೊಬ್ಬರ ಕಾರ್ಯಸಾಧನೆಗಾಗಿ ಪ್ರಯತ್ನಿಸುವಲ್ಲಿ ಸತ್ಯವೆಂಬ ಧರ್ಮವನ್ನೇ ಹಿಡಿಯಬೇಕಾದ ನಿರ್ಬಂಧವಿಲ್ಲ. ಒಬ್ಬನು ಬಾಯಿಂದ ಆಡಿದ ಮೇಲೆ ಕೊಟ್ಟೇ ತೀರಬೇಕು. ಅಂತಹವನು ಸ್ವಕಾರ್ಯ ತತ್ಪರನಾಗಿದ್ದರೆ ಅವನನ್ನು ಬಲಾತ್ಕರಿಸಿಯಾದರೂ ಕೊಡಿಸಬೇಕು. ಒಬ್ಬನು ವಾಗ್ದಾನ ಮಾಡಿದ ಧನವು ಕಳ್ಳರಿಂದ ಬಲಾತ್ಕರಿಸಿ ಅಪಹರಿಸಲ್ಪಟ್ಟಾಗ ಮಾತ್ರ ಅವನು ಅದನ್ನು ಕೊಡದಿದ್ದರೂ ಅಸತ್ಯ ದೋಷಕ್ಕೆ ಭಾಗಿಯಾಗಲಾರನು. ಒಬ್ಬನು ಧರ್ಮರೀತಿಯಿಂದ ಮಾಡಿದ ಒಡಂಬಡಿಕೆಗೆ ತಪ್ಪಿ ನಡೆದರೆ ಅಧರ್ಮ ಪ್ರವರ್ತಕನಾದ ಅವನನ್ನು ದಂಡನೆಗಿಂದ ನಿಗ್ರಹಿಸಬೇಕು. ಧನವಂತನು ಸ್ವಧರ್ಮವನ್ನು ಬಿಟ್ಟು ಬೇರೆ ಎಂತಹ ಧರ್ಮಗಳನ್ನು ಹಿಡಿದರೂ ಅವನು ಧರ್ಮಚ್ಯುತನೇ ಆಗುವನು. ಒಬ್ಬನು ಸ್ವಧರ್ಮವನ್ನು ಬಿಟ್ಟು ತನ್ನ ಬದುಕಿಗಾಗಿ ಬೇರೆ ಧರ್ಮವನ್ನು ಹಿಡಿದರೆ, ಧರ್ಮವಂತನು ಸ್ವಧರ್ಮವನ್ನು ಬಿಟ್ಟು ಬೇರೆ ಎಂತಹ ಧರ್ಮಗಳನ್ನು ಹಿಡಿದರೂ ಅವನು ಧರ್ಮಚ್ಯುತನೇ ಆಗುವನು. ಒಬ್ಬನು ಸ್ವಧರ್ಮವನ್ನು ಬಿಟ್ಟು ತನ್ನ ಬದುಕಿಗಾಗಿ ಬೇರೆ ಧರ್ಮವನ್ನು ಹಿಡಿದರೆ ಕಪಟ ಜೀವನವುಳ್ಳ ಅಂತಹ ಪಾಪಾತ್ಮನನ್ನು ಸರ್ವ ವಿಧದಿಂದಲೂ ನಿಗ್ರಹಿಸಬೇಕಾದುದು ಅವಶ್ಯವು. ಪಾಪಿಗಳು ಧನವೊಂದನ್ನೇ ಮೇಲೆಂದು ಎಣಿಸುವರು. ಅಂತಹ ಕಪಟ ಜೀವಿಗಳು ಸಹಭೋಜನ ವಿವಾಹಾದಿ ಸಂಬಂಧಗಳೊಂದಕ್ಕೂ ಯೋಗ್ಯರಲ್ಲ. ಅಂತಹವರು ದೇವ ಮನುಷ್ಯ ಜನ್ಮಗಳೆರಡಕ್ಕೂ ಹೊರಗಾದ ಪ್ರೇತ ಸಮಾನರು. ತಪಸ್ಸು ಯಜ್ಞಗಳೆಂಬುವು ಯಾವುದೊಂದು ಅವರಿಗೆ ಸಲ್ಲದು. ಅವರೊಡನೆ ಸಂಸರ್ಗವೇ ಕೂಡದು. ಅವರ ಧನವನ್ನು ಕಿತ್ತುಕೊಂಡರೆ ಅವರು ತಮ್ಮ ಜೀವಿತವನ್ನೇ ನಿಷ್ಪ್ರಯೋಜನವನ್ನಾಗಿ ಎಣಿಸುವರು. ಅವರಿಗೆ ಇದು ಧರ್ಮವು, ಇದನ್ನು ನೀನು ಆಚರಿಸು ಎಂದು ಹೇಳಿ ತಿಳಿಸುವುದು ಅಸಾಧ್ಯವು. ಪಾಪಿಗಳಲ್ಲಿ ಯಾವನಿಗೂ ಇಂತಹುದು ಧರ್ಮವೆಂಬ ನಿಶ್ಚಯವೇ ಹುಟ್ಟದು. ಅಂತಹವನನ್ನು ಕೊಂದವನು ಅದರಿಂದ ಪಾಪಭಾಗಿಯಾಗುವುದಿಲ್ಲ. ಏಕೆಂದರೆ ಅವನು ತನ್ನ ಕರ್ಮದಿಂದ ಮೊದಲೇ ಹತನಾಗಿರುವುದರಿಂದ ಅವನನ್ನು ಕೊಲ್ಲುವುದು ಸತ್ತವನನ್ನು ಕೊಂದಂತೆಯೇ ಹೊರತು ಬೇರೆಯಲ್ಲ. ಅವರನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿದವನು ಆ ಪ್ರತಿಜ್ಞೆಯನ್ನು ನಡೆಸಲೇಬೇಕು. ಅಂತಹವನನ್ನು ಕೊಂದವನು ಅದರಿಂದ ಪಾಪಭಾಗಿಯಾಗುವುದಿಲ್ಲ. ಏಕೆಂದರೆ ಅವನು ತನ್ನ ಕರ್ಮದಿಂದ ಮೊದಲೇ ಹತನಾಗಿರುವುದರಿಂದ ಅವನನ್ನು ಕೊಲ್ಲುವುದು ಸತ್ತವನನ್ನು ಕೊಂದಂತೆಯೇ ಹೊರತು ಬೇರೆಯಲ್ಲ. ಅವರನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿದವನು ಆ ಪ್ರತಿಜ್ಞೆಯನ್ನು ನಡೆಸಲೇಬೇಕು. ಅದರಿಂದ ಪಾಪವಿಲ್ಲ. ನಾಯಿ ಕಾಗೆಗಳಂತೆ ವಂಚನೆಯಿಂದಲೇ ಜೀವಿಸತಕ್ಕ ಪಾಪಿಗಳು ದೇಹವನ್ನು ನೀಗಿದ ಮೇಲೆ ಅಂತಹ ಹೀನ ಜನ್ಮಗಳನ್ನೇ ಹೊಂದುವರು. ಒಬ್ಬ ಮನುಷ್ಯನು ಬೇರೊಬ್ಬನಲ್ಲಿ ಹೇಗೆ ವರ್ತಿಸುವನೋ ಅವನಲ್ಲಿ ಅದರಂತೆಯೇ ವರ್ತಿಸಬೇಕು. ಕಪಟದಿಂದ ನಡೆಯುವವನಲ್ಲಿ ಕಪಟದಿಂದಲೇ ವರ್ತಿಸಬೇಕು. ಒಳ್ಳೆಯವರನ್ನು ಒಳ್ಳೆಯತನದಿಂದಲೇ ವಶ ಮಾಡಿಕೊಳ್ಳಬೇಕು. ಇದು 109ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.